ಕನ್ನಡ ಜನತೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ಚೆನ್ನಾಗಿ ನೋಡ್ಕೊತಾ ಇದೆ. ಗರುಡ ಪುರಾಣಕ್ಕೂ ಅದಕ್ಕೂ ಮ್ಯಾಚ್ ಮಾಡಿರೋದು. ಅದು ಫಿಲಮಲ್ಲಿ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ. ಗರುಡ ಪುರಾಣ ಅಂದ್ರೆ ಏನು ಗೊತ್ತಿಲ್ಲ, ನಾವು ಸತ್ ಮೇಲೆ ಏನೇನ್ ಮಾಡ್ಬೇಕು, ನಮ್ಮ ಆತ್ಮ ಏನಾಗತ್ತೆ. ವರ್ಷಕ್ಕೊಂದ್ಸಲಿ ಮಾಲೆ ಅಮಾವಾಸ್ಯೆ ಅಂತ ಮಾಡ್ತೀವಿ, ದೊಡ್ಡವ್ರಿಗೆ ಮಾಡಲ್ವಾ? ದೊಡ್ಡವ್ರಿಗೆ ಮಾಡ್ತೀವಲ್ಲ ಮಾಲೆ ಅಮಾವಾಸ್ಯೆ, ಯಾಕೆ ಮಾಡ್ತೀವಿ? ಆ ಪದ್ಧತಿಗಳಿದೆಯಲ್ಲ, ಆ ಪದ್ಧತಿಗಳೆಲ್ಲ ಕರೆಕ್ಟಾಗಿ ಇಲ್ಲಿ ತೋರಿಸಿದೀವಿ. ನೀವು ಆತ್ಮ ನಮ್ಮನ್ನು ಬಿಟ್ಟು ಹೋದಾಗ ಏನಾಗತ್ತೆ, ಮೇಲೆ ಏನಾಗತ್ತೆ, ಸಡನ್ ಆಗಿ ನೋಡ್ಬಿಟ್ಟು ಇದೇನು ಅಂತಲ್ಲ, ಇದು ಡೀಪಾಗಿ ನೋಡಬೇಕು. ಡೀಪಾಗಿ ನೋಡಿದಾಗ ಫುಲ್ ಅರ್ಥ ಆಗುತ್ತೆ. ಫಸ್ಟ್ ಡೇ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ. 24 hours ಪೈರಸಿ ಪಿಕ್ಚರೇ ನೋಡಿರಲ್ಲ, ಆಚೆಗೆ ಬಂದ್ಬಿಟ್ಟು ತುಂಬ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಯಾವುದೋ ವಿಡಿಯೋಗಳು ಹಾಕೋದು, ಇದು ಮಾಡೋದು. ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಪಿಕ್ಚರ್ ಬಂದಾಗ ಪ್ರೋತ್ಸಾಹಿಸಿ. ಯಾರಿಗಾದ್ರೂ ಧೈರ್ಯ ಇದ್ರೆ ಗರುಡ ಪುರಾಣ ತೆಗಿಲಿ ಸರ್. ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಕಾರ್ಯಕ್ರಮ ಸಿನಿಮಾ ಹಿಂದೆ ನಾವು, ಅಂದರೆ ಸಿನಿಮಾದ ಜೊತೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ. ವೀಕ್ಷಕರೇ, ಯಾವುದೇ ಸಿನಿಮಾವನ್ನು ಕಂಡಾಗ ನಾಯಕ, ಖಳನಾಯಕ, ಹಾಸ್ಯ ನಟ, ಹಾಸ್ಯ ನಟಿ, ನಾಯಕ ನಟಿ ಎಲ್ಲರನ್ನೂ ಕೂಡ ನೋಡಿ ಖುಷಿ ಪಡ್ತೀರಾ, ಚಪ್ಪಾಳೆಯನ್ನು ತಡ್ತೀರಾ, ವಿಷಲನ್ನು ಹೊಡಿತೀರಾ. ಆದರೆ ಆ ಸಿನಿಮಾವನ್ನು ಮಾಡೋದಕ್ಕೆ, ಆ ಸಿನಿಮಾ ನಿಮ್ಮ ಕಣ್ಣು ಮುಂದೆ ಬರೋದಕ್ಕೆ ಹಲವಾರು ಟೆಕ್ನಿಷಿಯನ್ಗಳು ಕೆಲಸ ಮಾಡಿರ್ತಾರೆ. ಅದರ ಜೊತೆಗೆ ಆ ಟೆಕ್ನಿಷಿಯನ್ಗಳನ್ನು, ನಾಯಕ ನಟರನ್ನೆಲ್ಲ ನೋಡಿಕೊಳ್ಳೋ ಜವಾಬ್ದಾರಿ, ಅಂದರೆ ಮನೆಯ ತಂದೆಯ ಜವಾಬ್ದಾರಿಯನ್ನು ಹೊತ್ತಿರೋದು ನಿರ್ಮಾಪಕರಾಗಿರ್ತಾರೆ. ಅವ್ರ ಬಗ್ಗೆ ಮಾತು ತುಂಬ ಕಡಿಮೆ. ಯಾಕೆ ಅಂತಂದರೆ ಎಲ್ಲೋ ತುಂಬ ರೇರ್ ಇವರು ನಿರ್ಮಾಪಕರು ಆ ಸಿನಿಮಾದಂತ ಮಾತಾಡೋದು. ಆದರೆ ಇತ್ತೀಚೆಗೆ ತೆರೆಗೆ ಬಂದಂತಹ ಸಿನಿಮಾ 45 ಸಿನಿಮಾದ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಆಗಲೇ ನಾನು ಹೇಳ್ತಾ ಇದ್ದೆ, ನಿರ್ಮಾಪಕರು ಅಂದರೆ ಮನೆಗೆ ತಂದೆ ಇದ್ದ ಹಾಗೆ. ಒಂದು ಕೂಸನ್ನು ಸಿದ್ಧ ಮಾಡ್ತೀರಾ, ಮನೆಯವರೆಲ್ಲ ಸೇರ್ಕೊಂಡು ಒಂದು ಕೂಸನ್ನು ಸಿದ್ಧ ಮಾಡ್ತೀರಾ, ಆ ಕೂಸನ್ನು ಕರುನಾಡಿನ ಮಡಿಲಿಗೆ ಹಾಕ್ತೀರಾ. ಹೇಗೆ ನೋಡ್ಕೋತಾ ಇದ್ದಾರೆ ಸರ್ ಕರುನಾಡಿನ? ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಓಕೆ. ನಮ್ದು ಎಲ್ಲ ಮನೆ ತಲುಪಿಸ್ಬೇಕು ಅಂತಾನೆ ನಾವು ಮಾಡಿರೋದು. ಕನ್ನಡ ಜನತೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಓಕೆ ಸರ್, ನಾನು ಆವಾಗಲೇ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ. ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಬೇಕು ಅಂದಾಗ, ಅಂದರೆ ಉದಾಹರಣೆಗೆ ಹೆಲ್ಮೆಟ್ ವಿಚಾರ ಆಗಿರ್ಬೋದು, ಸೀಟ್ ಬೆಲ್ಟ್ ವಿಚಾರ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಥರ ಕೊಡ್ತಾರೆ. ಅದು ಸ್ಕ್ರೀನ್ ಮೇಲೆ ಆಗಿರ್ಬೋದು, ಇಲ್ಲ ಬಸ್ ಹಿಂದ್ಗಡೆ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು. ಆದರೆ ಆ ಅಡ್ವರ್ಟೈಸ್ಮೆಂಟ್ ಪಾಯಿಂಟನ್ನೇ ತುಂಬ ಇದು ಬೇಕಾಗಿರೋದು, ಮನುಷ್ಯನಿಗೆ ಜೀವವನ್ನು ಉಳಿಸುವಂಥದ್ದು ಹೆಲ್ಮೆಟ್ ಅನ್ನುವಂಥದ್ದು ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ಒಂದು ಸಿನಿಮಾವನ್ನೇ ತರ್ತೀರಾ. ಯಾಕೆ ಸರ್ ಈ ನಿರ್ಧಾರ? ಇಲ್ಲ, ನಾನು ಹೇಳಿಲ್ಲ, ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ನನಗಿತ್ತು ಒಂದು ಅಂತ. ಇವಾಗ ಒಂದು ಹೆಲ್ಮೆಟ್ ಆಗಿಲ್ಲ ಅಂದರೆ ಒಂದು ಆಕ್ಸಿಡೆಂಟ್ ಆದರೆ ಏನಾಗತ್ತೆ, ನಿಮ್ಮ ಮೊಬೈಲ್ ಇಟ್ಕೊಂಡು ಡ್ರೈವ್ ಮಾಡ್ತಾರೆ, ಏನಾಗತ್ತೆ, ಇದೆಲ್ಲ ನಾವೊಂದು ನೋಡಿದ್ವಿ. ಯಾಕಂದರೆ ಎಲ್ಲ ಕಡೆ ಇವಾಗ ಬರೀ ಅಲ್ಲಿ ಹಾಕಿದ್ರೆ ಏನು ಗೊತ್ತಾಗಲ್ಲ, ಫಿಲಮಲ್ಲಿ ತೋರಿಸೋಣ, ಜನಗಳು ಸ್ವಲ್ಪ ಚೇಂಜ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅದು ಆ ಬೇಸಿಕ್ ತಗೊಂಡೇ ನಾವು ತೊಗೊಂಡಿದ್ದೀವಿ. ಅದರಲ್ಲಿ ಗರುಡ ಪುರಾಣ ಸೇರಿಸ್ಕೊಂಡಿದ್ದೀವಿ. ಗರುಡ ಪುರಾಣದಲ್ಲಿ ಸೇರಿಕೊಂಡು ಇವೆಲ್ಲ ಮಿಕ್ಸ್ ಮಾಡಿದ್ದೀವಿ. ಒಂದು ಎಲ್ಲರೂ ನೋಡಿದ್ರೆ ಒಂದು ಅದು ಯಾವ ರೀತಿ ಹೇಳೋದು ಗೊತ್ತಾಗ್ತಾ ಇಲ್ಲ. ಬಟ್ ಅದು ಗರುಡ ಪುರಾಣಕ್ಕೂ ಅದಕ್ಕೂ ಮ್ಯಾಚ್ ಮಾಡಿರೋದು. ಅದು ಫಿಲಮಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಏನು ಯಾವಾಗ ನಾವು ಯಾವುದೋ ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ, ಈ ಥರ ಮಾಡಪ್ಪ ಅಂದರೆ ಮಾಡಲ್ಲ. ಬಟ್ ನಾವು ಫಿಲಮಲ್ಲಿ ತೋರಿಸಿದ್ರೆ ಆ ಸಿಚುವೇಶನ್ ನೋಡಿದಾಗ ಏನಕ್ಕೆ ಹೆಲ್ಮೆಟ್ ಹಾಕಿಲ್ಲ, ಓಕೆ, ಏನಕ್ಕೆ ಮೊಬೈಲಲ್ಲಿ ಮಾಡ್ಕೊಂಡು ಡ್ರೈವ್ ಮಾಡ್ತೀರಾ, ಅದಂದ್ರೆ ಫಿಲಮಲ್ಲಿ ಆ ಸಿಚುವೇಶನ್ಗಳು ಕರೆಕ್ಟಾಗಿ ನಾವು ಇದನ್ನ ತೋರಿಸಿದ್ವಿ. ಓಕೆ ಸರ್, ಹಿರಿಯರು ಒಂದು ಮಾತು ಹೇಳ್ತಿದ್ರು, ನಾನು ಎಲ್ಲೋ ಒಂದು ಕಡೆ ನೋಡಿದ್ದು ಕೇಳಿದ್ದು, ಈ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ, ಸಣ್ಣ ತಪ್ಪುಗಳು ಅಂತ. ಈ ಸಣ್ಣ ತಪ್ಪನ್ನ ಉದಾಹರಣೆಯಾಗಿ ಇಟ್ಕೊಂಡು ಅದರ ಮುಖಾಂತರ ಸನಾತನ ಧರ್ಮದ ಮುಖ್ಯವಾದಂಥ ವಿಚಾರ ಈ ಗರುಡ ಪುರಾಣ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನನಗೂ ಸಹ ಪರ್ಸ್ನಲ್ ಆಗಿ ಹೇಳ್ಬೇಕು, ನನಗೂ ಕೂಡ ಗೊತ್ತಿರಲಿಲ್ಲ ಈ ವಿಚಾರ ಗರುಡ ಪುರಾಣ ತಗೋಬೇಕು ಅಂತ ಆಯಿತು. ಆದರೆ ಶಿವಣ್ಣ ಮತ್ತು ಉಪೇಂದ್ರ ಅವರು ಇದನ್ನು ನಿಭಾಯಿಸ್ತಾರೆ ಅಂತ ನಿರ್ಧಾರ ಮಾಡ್ತೀರಾ. ನಿರ್ಧಾರ ಮಾಡಿದ ಮೇಲೆ ಅವ್ರಿಗೆ ಅಪ್ರೋಚ್ ಮಾಡ್ತೀರಾ. ಮೊದಲಿಗೆ ಸರ್, ಒಬ್ಬ ಪ್ರೊಡ್ಯೂಸರ್ ಹೋಗಿ ಅವ್ರ ಮುಂದೆ ಕೂತಾಗ ಕಥೆನ ಹೇಳಿ ಒಪ್ಪಿಸಿದಾಗ ಏನಂದ್ರೆ ಸರ್ ಉಪೇಂದ್ರ ಅವರಾಗಿರ್ಬೋದು, ಶಿವಣ್ಣ ತುಂಬಾ ಸಂತೋಷ ಪಟ್ಟರು. ನಾವು ಫಸ್ಟೇ ಆನಿಮೇಷನ್ ಮಾಡಿದೀವಲ್ಲ, ನಿಮ್ದು ಈ ಪಾತ್ರ ಅಂತ ಹೇಳಿದಾಗ ಶಿವಣ್ಣಗೂ ಫಸ್ಟೇ ಗೊತ್ತಿತ್ತು ಇದೆಲ್ಲ. ಈ ಸಬ್ಜೆಕ್ಟ್ ಮಾಡಿದಾಗಿಂದನೂ ಅದನ್ನ ಅವರು ಡಿಸ್ಕಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಈ ಗರುಡ ಪುರಾಣ ಅವರು ಎಲ್ಲರೂ ಹೇಳೋದಂದ್ರೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ. ಗರುಡ ಪುರಾಣ ಅಂದ್ರೆ ಏನು ಗೊತ್ತಿಲ್ಲ. ಇವು ನಮ್ಮ ಸನಾತನ ಧರ್ಮದಲ್ಲಿ ಗರುಡ ಪುರಾಣದ್ದು ಏನೇನು ಮಾಡಿದ್ರೆ ಏನಾಗುತ್ತೆ. ಇವಾಗ ಎಕ್ಸಾಂಪಲ್ಲು, ಎಲ್ಲರ ಮನೆಯಲ್ಲೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನಕ್ಕೆ ಪ್ರಾಬ್ಲಮ್ ಅಂದ್ರೆ, ನಾವೊಂದು ಜ್ಯೋತಿಷ್ ಹತ್ರ ಹೋದ್ರೆ ನಿಮ್ದು ತಾತ ಯಾರೋ ಸತ್ತೋಗ್ಬಿಟ್ಟಿದ್ರು, ಅವ್ರು ಕಾರ್ಯ ಮಾಡಿಲ್ಲ ಅಂತಾರೆ. ಇನ್ನೊಬ್ರು ಯಾರೋ ಸತ್ತೋಗ್ಬಿಟ್ಟವ್ರೆ, ಕಾರ್ಯ ಮಾಡಿಲ್ಲ, ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಇವಾಗ ಎಲ್ಲೋ ಹೋದ್ರು, ಇವಾಗ ಎಕ್ಸಾಂಪಲ್ ಎಲ್ಲ ಒಂದು ಇದಾಗೋದ್ರೆ ಫಸ್ಟ್ ತೆಗಿತಾರೆ, ನಿಮ್ಮ ಅಪ್ಪ ಏನು ಮಾಡ್ತಾ ಇದ್ರು, ನಿಮ್ಮ ಅಪ್ಪನ ಅಪ್ಪ ಏನು, ಅವ್ರೇನೋ ಕಾರ್ಯ ಮಾಡಿಲ್ಲ, ನಿಮ್ಗೆ ಸತ್ ಮೇಲೆ ನಾವು ತಿಥಿ ಅಂತ ಮಾಡ್ತೀವಿ, ಆ ತಿಥಿಯಲ್ಲಿ ಏನೇನು ಪದ್ಧತಿಗಳಿದೆಯೋ
ಆ ಪದ್ಧತಿಗಳೆಲ್ಲ ನಮ್ಗೆ ಗೊತ್ತಿಲ್ಲ. ಇವಾಗ ಇದೆಲ್ಲ ತಿಳ್ಕೊಳ್ಳಿ ಅಂತ ಈ ಸನಾತನ ಧರ್ಮದ ಒಂದು ಅಧ್ಯಾಯ ಇದು, ಗರುಡ ಪುರಾಣದಲ್ಲಿ ಇದೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೀವಿ. ಒಂದು ಒಂದು ಪ್ಯಾಕೇಜಲ್ಲಿ ನಿಮ್ಗೆ ಏನು ಬೇಕೋ ಅದ್ರಲ್ಲಿ ಗರುಡ ಪುರಾಣದಲ್ಲಿ ಎಲ್ಲ ತೋರಿಸಿದೀವಿ. ಒಳ್ಳೇದು ಕೆಟ್ಟದ್ದು ಏನೇನು ಮಾಡಬೇಕು ಎಲ್ಲ ತೋರಿಸಿದೀವಿ. ಅದು ತುಂಬ ಜನ ನಮ್ಮದು ಇವಾಗ ಕರ್ನಾಟಕ ಜನ ತುಂಬ ಕೈ ಹಿಡಿದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಓಕೆ ಸರ್, ಅದೇ ನೀವು ಹೇಳ್ತಾ ಇದ್ರಿ ಕುಟುಂಬದಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಂದರೆ ಸಮಸ್ಯೆ ಅಂತ ಆಗುವಂಥದ್ದು, ತನ್ನ ಹಿರಿಯರಿಂದ ಸಮಸ್ಯೆ ಆಗುವಂಥದ್ದು, ವರ್ಷಕ್ಕೊಮ್ಮೆ ಕೂಡ ಅದಕ್ಕೆ ಕಾರ್ಯ ಅಂತಾನು ಕಾರ್ಯ ಮಾಡ್ತೀವಿ. ಅದಕ್ಕೆ ಮಾಡಲಿಲ್ಲ ಅಂತಂದ್ರೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅನ್ನೋದು ನಾವು ನಂಬಿರೋದು, ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂತ ವಿಚಾರ. ಯಾಕಂದ್ರೆ ಅಟ್ಲೀಸ್ಟ್ ಏನಾದ್ರೆ ನಮ್ಮ ಹಿರಿಯರಿಗೆ ಒಂದು ಗೌರವ ಕೊಡುವಂತ ಒಂದು ಭಾವನೆ ಏನಾದ್ರು. ಹೌದು. ಈ ಪಾಯಿಂಟ್ ಸರ್ ಎಷ್ಟೋ ಜನರ ಮನಸ್ಸಿಗೆ ತಲುಪಿದೆ. ನಾನು ಮೊನ್ನೆ ತಾನೇ ವೀಕ್ಷಕರನ್ನ ಮಾತಾಡಿಸ್ತಾ ಇದ್ದೆ, ಅಂದ್ರೆ ಪ್ರೇಕ್ಷಕರನ್ನ ಮಾತಾಡ್ತಿದ್ದೆ. ಅವ್ರು ಹೇಳ್ತಾ ಇದ್ರು, ನಮಗೆ ಗೊತ್ತಿರ್ಲಿಲ್ಲ, ನಮ್ಮ ತಂದೆ ಹೇಳ್ತಿದ್ರು ಇವೆಲ್ಲ ಮಾಡಬೇಕು ಅಂತ, ಆದ್ರೆ ನಾವು ಕೇಳ್ತಿರ್ಲಿಲ್ಲ. ಅದನ್ನ ಶಿವಣ್ಣ ಬಂದು ಖುದ್ದಾಗಿ ಹೇಳಿದಾಗ ನಮಗೆ ಈಗ ಮನ್ಸಿಗೆ ಮುಟ್ಟಿದೆ, ಬರೀ ಮೆದುಳಿಗೆಲ್ಲ ಮನ್ಸಿಗೆ ಮುಟ್ಟಿದೆ ಅಂತ. ಇದೇ ಸರ್ ನಿಮ್ಮ ಉದ್ದೇಶ ಆಗಿತ್ತ? ಖಂಡಿತ ಇದೇ ಉದ್ದೇಶ ಆಗಿತ್ತು. ಯಾಕೆಂದ್ರೆ ನೀವು ಒಂದು ಕಾರ್ಯ ಮಾಡ್ಬೇಕಂತ. ಇವಾಗ ಏನಾಗತ್ತೆ, ಹುಡುಗರು ಏನಾಗತ್ತೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಈ ಕಾಲೇಜ್ ಹೋದಂತ ನಾವೇನು ಈ ಗರುಡ ಪುರಾಣ ಏನು ಅಂದ್ರೆ ಗೊತ್ತಿಲ್ಲ. ಈ ಸನಾತನ ಧರ್ಮದಲ್ಲಿ ಗರುಡ ಪುರಾಣ ಇದೆಯಂತ, ನಾವು ಬದುಕಿದ್ದಾಗ ಹೆಂಗಿರ್ಬೇಕು, ನಾವು ಸತ್ ಮೇಲೆ ಏನೇನು ಮಾಡಬೇಕು, ನಮ್ಮ ಆತ್ಮ ಏನಾಗತ್ತೆ, ಒಳ್ಳೇದು ಕೆಟ್ಟದ್ದು, ಅದೇ ನಾನು ಹೇಳಿಲ್ವ ಇದಂತ, ಇವೆಲ್ಲ ನಮ್ಮನ್ನ 45 ತಗೊಂಡಿದ್ದೀವಿ ಒಂದು ಗರುಡೋಪನಾದಲ್ಲಿ. ಇದೆಲ್ಲ ಮನೆ ತಲುಪಬೇಕು. ಯಾಕಂದ್ರೆ ಇವಾಗ ಎಲ್ಲರ ಮನೆಯಲ್ಲ ನಡೀತಾ ಇರೋದೆ. ಇವಾಗ ಎಲ್ಲರ ಮನೆಯಲ್ಲಿ ನಾವು ವರ್ಷಕ್ಕೊಂದ್ಸಲಿ ಮಾಲೆ ಅಮಾವಾಸ್ಯೆ ಅಂತ ಮಾಡ್ತೀವಿ. ದೊಡ್ಡವ್ರಿಗೆ ಮಾಡಲ್ವಾ? ದೊಡ್ಡವ್ರು ಮಾಡ್ತೀವಲ್ಲ ಮಾಲೆ ಅಮಾವಾಸ್ಯೆ. ಯಾಕೆ ಮಾಡ್ತೀವಿ? ಅವ್ರ ಆಶೀರ್ವಾದ ಇರ್ಲಿ, ಅವ್ರ ಆಶೀರ್ವಾದದಲ್ಲಿ ಅವ್ರ ಆತ್ಮ ಶಾಂತಿ ಇರ್ಲಿ, ಎಲ್ಲಿಯೋ ಇದ್ರು ಆತ್ಮ ಶಾಂತಿ ಇರ್ಲಿ ಅಂತ ಮಾಡ್ತೀವಲ್ಲ. ಇದೇ ಬೇಸಿಕಲ್ಲಿ ನಾವು ಒಬ್ಬ ಮನುಷ್ಯ ಸತ್ತ ಮೇಲೆ 11 ದಿವಸ 14 ದಿವಸ ಕಾರ್ಯ ಏನ್ ಮಾಡ್ತೀವಿ. 3ನೇ ದಿವಸಕ್ಕೆ ಏನ್ ಮಾಡ್ತೀವಿ, ಹಾಲು ತುಪ್ಪ ಅಂತ ಬಿಡ್ತೀವಿ. ಆಮೇಲೆ ದಿನ ಫೋಟೋ ಪೂಜೆ ಮಾಡ್ತೀವಿ, ನಾವು ಇದು ಮಾಡ್ತೀವಿ. ಆ ಪದ್ಧತಿಗಳಿದೆಯಲ್ಲ, ಆ ಪದ್ಧತಿಗಳೆಲ್ಲ ಕರೆಕ್ಟಾಗಿ ಇಲ್ಲಿ ತೋರಿಸಿದೀವಿ. ನೀವು ಆತ್ಮ ನಮ್ಮನ್ನು ಬಿಟ್ಟು ಹೋದಾಗ ಏನಾಗತ್ತೆ, ಮೇಲೆ ಏನಾಗತ್ತೆ, ಅದು ಇದೆಲ್ಲ ತುಂಬಾ ಡೀಟೇಲ್ ಆಗಿ ತೋರಿಸಿದೀವಿ. ಯಾಕಂದ್ರೆ ಇದು ಸಬ್ಜೆಕ್ಟ್ ನಿಮ್ಗೆ ಸಡನ್ ಆಗಿ ಅದು ಅರ್ಥ ಆಗಲ್ಲ. ಅದನ್ನ ನೀವು ಡೀಪ್ ಆಗಿ ನೋಡ್ಬೇಕು. ಇದು ಏನು ಅಂತ ಡೀಪ್ ಆಗಿ ನೋಡಿದಾಗ ಮಾತ್ರ ಅದು ಗೊತ್ತಾಗತ್ತೆ. ಸಡನ್ ಆಗಿ ನೋಡ್ಬಿಟ್ಟು ಇದೇನು ಅಂತಲ್ಲ, ಇದು ಡೀಪ್ ಆಗಿ ನೋಡ್ಬೇಕು. ಡೀಪ್ ಆಗಿ ನೋಡಿದಾಗ ಫುಲ್ ಅರ್ಥ ಆಗತ್ತೆ. ಅದು ಏನಾದ್ರೂ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೇಕಿದು. ನಮ್ಮ ಮಕ್ಕಳು ನಾವು ಹೆಂಗ್ ಬೆಳೆಸ್ಬೇಕು, ಗಾಡಿ ತಗೊಂಡೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗಪ್ಪ, ಮತ್ತೆ ಎಲ್ಲ ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸ್ಬೇಡ, ಇದೆಲ್ಲ ಇರತ್ತೆ. ಇದೆಲ್ಲ ನಾವು ತಗೋಬೇಕಲ್ಲ. ನಮ್ಗೆ ನಮ್ಮ ಬೆಂಗಳೂರು ಕಮಿಷನ್ ನೋಡ್ಬಿಟ್ಟು ಅದೆಲ್ಲ ನೋಡ್ಬೇಕು, ತುಂಬಾ ಚೆನ್ನಾಗಿದೆಯಪ್ಪ ಅಂತ ಹೇಳಿದ್ರು ಅವ್ರು ಅಂತ. ನೋಡಿ ಇದೆಲ್ಲ ಮೆಸೇಜ್ ಬೇಕಿದು, ಈ ಸಮಾಜಕ್ಕೆ ಒಳ್ಳೆ ಅಂತ ಎಲ್ಲರೂ ಅಪ್ಡೇಟ್ ಮಾಡ್ತಾರೆ. ಅದೇ ತರ ನಮ್ಮ ಕರ್ನಾಟಕ ಜನತೆನೂ ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಸರ್, ಒನ್ ಲೈನ್ ನಿಮ್ಮ 45 ಚಿತ್ರದ ಒನ್ ಲೈನ್ ಏನಂದ್ರೆ, ಕಾಡೋನೊಬ್ಬ ಆದ್ರೆ ಕಾಪಾಡೋನು ಇನ್ನೊಬ್ಬ ಇರ್ತಾನೆ ಅಂತ. ಈಗ ರಮೇಶ್ ರೆಡ್ಡಿ ಅವರ ಪರ್ಸನಲ್ ಲೈಫಿಗೆ ಬರ್ತೀನಿ ಸರ್. ಯಾವ್ದಾದ್ರು ಒಂದು ಸಮಸ್ಯೆ ಸಿಗಾಕೊಂಡಿರ್ತೀರಾ, ಇಲ್ಲ ಇದು ಸಮಸ್ಯೆ ಆಗುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ. ಅವಾಗ ಕಾಡ್ತಾ ಇರೋನು ಯಾರು, ಸಮಸ್ಯೆ ಅಂದ್ರೆ ಕಾಡ್ತಾ ಇರುತ್ತೆ ಅನ್ನೋ ವಿಷಯ. ಕಾಪಾಡೋನು ಅಂತ ಬಂದಾಗ ಯಾರು ತುಂಬಾ ಆತ್ಮೀಯರಾಗಿ ಬಂದದ್ದು ನಿಮಗೆ? ಸರ್, ಇದರಲ್ಲಿ ಕಾಯೋನೊಬ್ಬ ಕಾಪಾಡೋನು ಅಂತಂದ್ರೆ ಯಾರು ಬಂದು ಕಾಪಾಡ್ತಾರೆ ನಮ್ಗೆ ಗೊತ್ತಾಗಲ್ಲ ಸರ್. ಇವಾಗ ಎಲ್ಲೋ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಬ್ರು ಜಗಳ ಮಾಡ್ತಾ ಇರ್ತಾರೆ, ಅವ್ನು ನಾನು ಕಾಡ್ತಾ ಇರ್ತಾನೆ. ಯಾರೋ ಹೋಗೋರು ಬೇಡಪ್ಪ ನೀನು ಇದೆಲ್ಲ ಮಾಡ್ಬೇಡ ಅಂತ ಬಂದ್ಬಿಟ್ಟು ಅವ್ರು ನಮ್ಗೆ ಇದು ಮಾಡ್ತಾರೆ. ಅದೇ ಕಾಡೋನೋ ಕಾಪಾಡೋನೋ ಅದು ಗೊತ್ತಾಗಲ್ಲ. ಆ ಟೈಮ್ಗೆ ಯಾರು ಕಾಪಾಡ್ತಾರೋ ಯಾರು ಕಾಯ್ತಾರೆ ಅಂತ. ಇದೆಲ್ಲ ಒಂದು ಕಾಕತಾಳೀಯ ಇದ್ದಂಗೆ ಸರ್. ಇವಾಗ ಏನೇ ಒಂದು ನಾವು ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಇವಾಗ ನಮ್ಮ ಜೊತೆಲಿರೋರೇ ನಮ್ಗೆ ಕಾಪಾಡಲ್ಲ ಸರ್, ಯಾರೋ ಬಂದು ಕಾಪಾಡ್ತಾರೆ. ಇದೇ ಹೇಳ್ತಾ ಇರೋದು, ಇದೇ ನಾವು ಈ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇರೋದು ಸರ್. ಹಾಗೇನೆ ಈ ಸಿನಿಮಾ ವಿಚಾರಕ್ಕೆ ಬಂದಾಗ ನಾವು ನೋಡ್ತಾ ಇದ್ವಿ ನಿಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಹೇಗಾಗ್ತಾ ಇದೆ ಏನು ಅಂತ. ಇದೇ ಪಾಯಿಂಟ್ ಅನ್ನ ತಗೊಂಡಾಗ ಕಾಡೋನು ಈ ಪೈರಸಿ ಏನೋ ಕಾಡೋನು ಶುರು ಮಾಡ್ಬಿಡ್ತಾರೆ. ನೋಡಿ ಇದೆಲ್ಲ ನಾವೇನೋ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಫಸ್ಟ್ ಡೇ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ. ಮತ್ತೆ ಇದಾಯ್ತು, ತುಂಬಾ ರೆಸ್ಪಾನ್ಸ್ ಹೆಂಗ್ ಬಂತು ಅಂತ ಹೇಳಿದ್ರೆ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಏನಪ್ಪ ನಮ್ಗೆ ಇದು ಅಂತ ಹೇಳ್ಬಿಟ್ಟು ಬಂದು 24 hours ಪೈರಸಿ. ಅದು ಯಾರು ಮಾಡಿದಾರೋ ಏನೋ ದೇವರೇ ಬಲ್ಲ. ಅದೇನು ಹೇಳಿಲ್ವಾ, ಕಾಡೋನಬ್ಬ ಕಾಯೋನಬ್ಬ ಮೇಲ್ಗಡೆ ಇರ್ತಾನೆ, ಅವರೇ ಶಿಕ್ಷೆ ಕೊಡ್ಬೇಕು, ಅವ್ರಿಗೆ ಅಷ್ಟೇ ಇರುತ್ತಂತ. ನಾವೇನು ಜಾಸ್ತಿ ಹೇಳಕ್ ಹೋಗಲ್ಲ ಅದಂತ. ಯಾಕೆಂದ್ರೆ ಒಬ್ಬೊಬ್ರಿಗೋದು ಇವಾಗ ನಾವು ಒಂದು 3.5 ವರ್ಷದ ಶ್ರಮ ಪಟ್ಟಿರ್ತೀವಿ. ಸಡನ್ ಆಗಿ ಒಂದು ಪಿಕ್ಚರ್ ನಮ್ಮ ಮೊಬೈಲ್ಗೆ ಬರ್ಬೇಕಾದ್ರೆ ಎಷ್ಟು ಬೇಜಾರಾಗತ್ತೆ ಅದಂತ. ತುಂಬಾ ಅದೇ ಅದನ್ನ ಮಾತಾಡಿದೀನಿ. ಇದು ತುಂಬಾ ತಪ್ಪು ಅನ್ಸತ್ತೆ ಇದು. ಹಾಗೆ ನಮ್ಮ ಒಂದು ಸ್ನೇಹಿತರ ಜೊತೆ ಮಾತಾಡ್ತಿದ್ದೆ, ಅಂದ್ರೆ ಸಿನಿಮಾ ಸ್ನೇಹಿತರ ಜೊತೆ. ಅವ್ರು ಹೇಳ್ತಾ ಇದ್ರು ಅವಾಗೆಲ್ಲ ಪ್ರಚಾರಕ್ಕೆ ಮಾತ್ರ ಒಂದಿಷ್ಟು ಅಂತ ಅಮೌಂಟ್ ತೆಗಿಡ್ಬೇಕಾಗಿತ್ತು ಪ್ರೊಡ್ಯೂಸರು. ಇವಾಗ ಹೇಗಾಗಿದೆ ಅಂದ್ರೆ ಪ್ರಚಾರದ ಜೊತೆಗೆ ಈ ಪೈರಸಿ ಮಾಡೋರಿಗೆ, ನೆಗೆಟಿವ್ ಆಗಿ ಹೇಳುವಂಥವ್ರಿಗೆ,
ಅವರೆಲ್ಲ ಅವ್ರನ್ನ ತಡೆಯೋದಕ್ಕೋಸ್ಕರ ಒಂದು ಅಮೌಂಟ್ ತೆಗೆದಿಡಬೇಕು, ಈ ಪೈರಸಿ ತಡೆಯೋದಕ್ಕೆ ಒಂದು ಟೀಮ್ನ ರೆಡಿ ಮಾಡಬೇಕು, ತಂಡವನ್ನ ರೆಡಿ ಮಾಡಬೇಕು ಅಂತ. ಇದು ತುಂಬಾ ನೋವು ಸರ್, ನಿಜ ಇದು ತುಂಬಾ ಇದು ಅಂತ. ನಾವು ಫಿಲಮ್ ತೆಗೆಯೋದೇ ಒಂದು ಇದಾದ್ರೆ ಈ ರಿಲೀಸ್ ಮಾಡಿದ್ಮೇಲೆ ಇದನ್ನ ಆ ಫಿಲಮ್ ನಾವು ಕಾಪಾಡ್ಕೊಳ್ಳೋದು ಇನ್ನೂ ದೊಡ್ಡ ಕಷ್ಟ ಆಗುತ್ತೆ. ಇದು ಇವಾಗ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸುಮ್ಮನೆ ನೆಗೆಟಿವ್ ಮಾಡ್ತಾರೆ, ಅರ್ಥ ಆಗಲ್ಲ. ಏನೋ ಪಿಕ್ಚರ್ ನೋಡ್ಬಿಟ್ಟು ಬಂದು ಏನಾದ್ರು ಒಳ್ಳೇದು ಕೆಟ್ಟ ಹೇಳಿ ತೊಂದರೆ ಇಲ್ಲ ಅಂತ. ಪಿಕ್ಚರ್ ಒಳಗಡೆ ಹೋಗಿ ಪಿಕ್ಚರೇ ನೋಡಿರಲ್ಲ, ಆಚೆಗೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಯಾವುದೋ ವಿಡಿಯೋಗಳು ಹಾಕೋದು, ಇದು ಮಾಡೋದು, ಒಂಥರ ತುಂಬಾ ಇದಾಗತ್ತೆ. ನನಗೆ ಈ ಪಿಕ್ಚರಲ್ಲಿ ನನಗೆ ಗೊತ್ತಾಗಿತ್ತು ಫಸ್ಟ್ ಹೆಚ್ಚು ಕಮ್ಮಿ ಅಂತ ತುಂಬಾ ಬೇಜಾರಾಯ್ತು ನನಗಿದು ಅಂತ. ನೀವು ಅಲ್ಲಿ ಡೀಪಾಗಿ ನೋಡ್ಬಿಟ್ಟು ಸರಿ ಇಲ್ಲ ಅಂದರೆ ಒಳ್ಳೆ ಕಂಟೆಂಟ್ ಒಂದು ಸಮಾಜಕ್ಕಿರೋದು ನೀವು ಬಂದ್ಬಿಟ್ಟು ಸುಮ್ಮನೆ ನೀವು ನೆಗೆಟಿವ್ ಮಾಡೋದು, ಯಾವುದೋ ಇದು ಮಾಡೋದು, ಇದು ಯಾಕೆ ಬೇಕಾಗಿತ್ತು? ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಪಿಕ್ಚರ್ ಬಂದಾಗ ಪ್ರೋತ್ಸಾಹಿಸಿ. ಇಲ್ಲ ಸರಿ ಇಲ್ವಾ, ಇನ್ನೊಂದು ಪಿಕ್ಚರ್ ಮಾಡ್ಬೇಕಾದ್ರೆ ನೋಡಿ ಈ ಥರ ತಿದ್ಕೊಳ್ಳಿ ಅಂತ ಹೇಳೋದು ಹೆಂಗಿದೆ. ಅದು ಬಿಟ್ಬಿಟ್ಟು ಈ ಪಿಕ್ಚರ್ ಚೆನ್ನಾಗಿಲ್ಲ, ಈ ಕಂಟೆಂಟ್ ಚೆನ್ನಾಗಿಲ್ಲ, ಯಾರಿಗಾದ್ರೂ ಧೈರ್ಯ ಇದ್ರೆ ಗರುಡ ಪುರಾಣ ತೆಗಿಲಿ ಸರ್. ಫುಲ್ ಯಾರಾದರೂ ಇದುವರೆಗೂ ನಾನು ಇಂಡಿಯಾದಲ್ಲಿ ಇರ್ತೀನಿ ಗರುಡ ಪುರಾಣ ಸಬ್ಜೆಕ್ಟ್ ತೊಗೊಂಡು ಯಾರಾದರೂ ತೆಗೀಲಿ ಸರ್. ಅದು ನಾವು ಧೈರ್ಯ ಮಾಡಿರೋದು, ನಾವು ಅರ್ಜುನ್ ಜನ ಧೈರ್ಯ ಮಾಡಿ ತೆಗ್ದಿರೋದು ಸರ್. ಎಲ್ಲರೂ ಭಯ ಬೀಳ್ತಾರೆ, ಬುಕ್ ಓದಲಿ ಸರ್, ಗರುಡ ಪುರಾಣ ಬುಕ್ ತೊಗೊಂಡು ಅವ್ರು ಓದಲಿ. ಓಕೆ, ಈಗ ಕಾಡೋನ್ ಬಗ್ಗೆ ಮಾತಾಡಿದ್ರಿ ಸರ್ ಇಷ್ಟೊತ್ತವರೆಗೆ. ಕಾಪಾಡೋನು ಕಡೆಯದಾಗಿ ನಮ್ಮ ಸಿನಿ ಪ್ರೇಕ್ಷಕನೇ, ಅಂದ್ರೆ ಅವ್ನು ಬಂದು ಚಪ್ಪಾಳೆನೇ ನಮ್ಮನ್ನು ಕಾಪಾಡ್ದಂಗೆ. ಹೌದು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇನ್ನು ನೋಡೋ ಖಂಡಿತ ನೀವು ಅಂತ ಕಾಯೋನು ಕಾಪಾಡೋರಿದ್ರೆ ಕಾಪಾಡೋದೇ ನೀವೇ. ಸಿನಿ ಪ್ರೇಕ್ಷಕರೇ ನಾನು ಕಾಪಾಡೋದು, ಖಂಡಿತ ಕಾಪಾಡ್ತಾ ಇದ್ದಾರೆ. ನಾನಂತ 3 ದಿನ ತುಂಬಾ ಅಂದ್ರೆ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ಅದಂತ. ಕಾಪಾಡ್ತಾ ಇದ್ದಾರೆ, ಇನ್ನ ಕಾಪಾಡ್ತಾರೆ ಅವ್ರು ಕೈ ಬಿಡಲ್ಲ ಅವ್ರಿಗೆ. ಯಾಕೆಂದ್ರೆ ಇದೆಲ್ಲ ನಮ್ಮ ಫ್ಯಾಮಿಲಿ ಆಡಿಯನ್ಸು ಬಂದು ಅವ್ರು ನೋಡಿದಾಗ ಇದಾಗತ್ತೆ ಅದಂತ. ಎಲ್ಲರ ಮನೇಲಿ ನಾವು ಕಾರ್ಯ ಮಾಡ್ತೀವಿ, ಮಾಲೆ ಅಮ್ಮೇಸ್ ಅಂತ ಮಾಡ್ತೀವಿ, ದೊಡ್ಡವ್ರಿಗೊಂದು ಕಾರ್ಯ, ಇದೆಲ್ಲ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ? ನೀವು ಗರುಡ ಪುರಾಣದಲ್ಲಿ ನೋಡಿದ್ರೆ ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ. ಅವರೇ ಕಾಪಾಡೋದು, ನಮ್ಮ ಕರ್ನಾಟಕ ಪ್ರೇಕ್ಷಕರೇ ನಾನು ಕಾಪಾಡೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾಕ್ಕೆ ಇನ್ನಷ್ಟು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಎಸ್ ವೀಕ್ಷಕರು, ಇದಿಷ್ಟು ರಮೇಶ್ ರೆಡ್ಡಿ ಅವರ ಜೊತೆಗೆ ನಮ್ಮ ಮಾತಾಗಿತ್ತು. ಅಂದರೆ ಒಂದು ಸಿನಿಮಾವನ್ನು ನಿಮ್ಮ ಮುಂದೆ ಕೂಸಾಗಿ ತಂದಿಟ್ಟಿದ್ದೀನಿ, ಅದನ್ನು ಬೆಳೆಸೋದು ಕಾಪಾಡೋದು ನಿಮ್ಮ ಜವಾಬ್ದಾರಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು, ಪೈರಸಿ ಮಾಡೋರಿಗೆ ಸಪೋರ್ಟ್ ಮಾಡಬೇಡಿ, ಕೆಟ್ಟದ್ದು ಮಾಡೋರಿಗೆ ಬೆನ್ನು ತಟ್ಟಬೇಡಿ ಅನ್ನೋದು ರಮೇಶ್ ರೆಡ್ಡಿ ಅವರ ಮಾತಾಗಿತ್ತು. ನೀವು ಈ ಸಿನಿಮಾವನ್ನು ಬೆನ್ನು ತಟ್ಟಿ ನಾನು ಇನ್ನೂ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮ ಮುಂದೆ ತಗೊಬಂದು ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ಇದು ಸಂದೀಪ್ ಶ್ರೀನಿವಾಸ್ ಅಂತ ನ್ಯಾಷನಲ್ ಟಿವಿಯಿಂದ. ನನ್ನ ಜೊತೆ ನನ್ನ ಚಿರಾಗ್ ಅವರು, ನನ್ನ ಸ್ನೇಹಿತ ಅವರು ಇರ್ತಾರೆ. ನಮಸ್ತೆ.